ಸಾರಿಗೆ ನೌಕರರ ಮುಷ್ಕರಕ್ಕೆ ಸದ್ಯ ಸರ್ಕಾರಕ್ಕೆ ಟೆನ್ಷನ್ ಜೋರಾಗ್ತಿದೆ. ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಸಜ್ಜಾಗಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸದ್ಯ ಸರ್ಕಾರಕ್ಕೆ ತಲೆನೋವು ಜೋರಾಗ್ತಾ ಇದೆ. ಜೊತೆಯಲ್ಲಿ ಎಸ್ಮಾ ಜಾರಿಗೂ ಬಗ್ಗಿಲ್ಲ ನೌಕರರು ಅನ್ನುವಂತ ಬಗ್ಗೆ ಸರ್ಕಾರಕ್ಕೆ ಸುಳಿವು ಸಿಕ್ಕಿದೆ. ಟ್ರಬಲ್ ಶೂಟ್ ಮಾದರಿಯಲ್ಲಿ ಮುಷ್ಕರಕ್ಕೆ ಟಕ್ಕರ್ ಕೊಡಲು ಸಿದ್ಧತೆಗಳಾಗ್ತಿವೆ. ಸಾರಿಗೆ ನೌಕರರಿಗೆ ಬೇರೆ ಬೇರೆ ಮಾದರಿಯಲ್ಲಿ ಟಕ್ಕರ್ಗೆ ಪ್ಲಾನ್ ಮಾಡಲಾಗ್ತಿದೆ. ಸರ್ಕಾರಿ ಸಾರಿಗೆಗೆ ಪರ್ಯಾಯವಾಗಿ ಖಾಸಗಿ ಬಸ್ ಅನ್ನ ರಸ್ತೆಗಿಳಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಂತಿದ್ದಾರೆ. ಆಗಸ್ಟ್ 5ರಿಂದ ಐಟಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಇದನ್ನ ಕೊಡೋದಕ್ಕೆ ಮನವಿ ಕೂಡ ಮಾಡ್ತಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಾರಿಗೆ ಆಯುಕ್ತರಿಂದ ಪತ್ರವನ್ನ ಬರೆಯಲಾಗಿದೆ. ಈ ಸಂಬಂಧ ಬೆಂಗಳೂರು ಸಿಟಿಯೊಳಗೆ 15 ದಿನ ಖಾಸಗಿ ಸಂಚಾರಕ್ಕೆ ಮುಕ್ತ ಅವಕಾಶವನ್ನ ನೀಡೋದಕ್ಕೆ ತಯಾರಿಯನ್ನು ಮಾಡ್ಕೊಂತಿದ್ದಾರೆ. ಜನ ಓಡಾಡೋದಕ್ಕೆ, ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಸದ್ಯ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಿದ್ಧತೆಯಾಗ್ತಿದೆ. ಸಚಿವರ ಜೊತೆ ಮತ್ತೆ ನಾಳೆ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿದ್ದಾರೆ ಮುಖ್ಯಮಂತ್ರಿಗಳು. ಈಗಾಗಲೇ ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಮುಷ್ಕರದ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವಾಗ ಈ ರೀತಿಯಾಗಿ ಮುಷ್ಕರ ಆಗತ್ತಂದಾಗ ಎಸ್ಮಾ ಕೂಡ ಜಾರಿ ಮಾಡ್ತಾರೆ. ಅನೇಕ ಸಂಧಾನ ಸಭೆಗಳು ಕೂಡ ಆಗತ್ತೆ. ಬಟ್ ಎಲ್ಲವೂ ಕೂಡ ಫಲವನ್ನ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಈ ಒಂದು ಮುಷ್ಕರಕ್ಕೆ ಮುಂದಾಗ್ತಿರುವಂತಹ ಸಾರಿಗೆ ನೌಕರರಿಗೆ ಒಂದು ಟಕ್ಕರ್ ಕೊಡುವಂತ ನಿಟ್ಟಿನಲ್ಲೇ ಈಗ ಪರ್ಯಾಯ ವ್ಯವಸ್ಥೆಯತ್ತ ಸರ್ಕಾರ ಮುಂದಾಗ್ತಿದೆ. ಅದರಲ್ಲೂ ಕೂಡ ಗಮನಿಸಬೇಕಾಗಿರೋದು ಖಾಸಗಿ ಬಸ್ಗಳನ್ನ ಸಂಚಾರ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸಿದ್ಧತೆ ಆಗ್ತಿದೆ. ಪರ್ಯಾಯ ವ್ಯವಸ್ಥೆಯಾಗಿ ಒಂದು ಟ್ರಬಲ್ ಶೂಟ್ ನಿಟ್ಟಿನಲ್ಲೇ ಇದೆ. ಹಾಗಾಗಿ ಯಾಕಂದ್ರೆ ಸಾರಿಗೆ ನೌಕರರಿಗೆ ಬೇರೆ ಬೇರೆ ಮಾದರಿಯಲ್ಲಿ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು, ಖಾಸಗಿ ಬಸ್ಗಳನ್ನ ರಸ್ತೆಗಿಳಿಯುವಂತ ತಯಾರಿ. ಯಾಕಂದ್ರೆ ಆಗಸ್ಟ್ 5ರಿಂದ ಈ ಐಟಿ ನೌಕರಿಗೆ ವರ್ಕ್ ಫ್ರಮ್ ಹೋಮ್ ಕೊಡೋಣ. ಯಾಕಂದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಜನ ಅಲ್ಲಿ ಓಡಾಟ ಮಾಡ್ತಾರೆ, ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಾರಿಗೆ ಆಯುಕ್ತರಿಂದ ಪತ್ರವನ್ನು ಬರೆಯಲಾಗಿದೆ. ಬೆಂಗಳೂರು ಸಿಟಿಯೊಳಗೆ 15 ದಿನ ಖಾಸಗಿ ಸಂಚಾರಕ್ಕೆ ಮುಕ್ತ ಅವಕಾಶವನ್ನ ಕೊಡಬೇಕು. ಇದಕ್ಕೆ ಯಾವೆಲ್ಲ ತಯಾರಿಗಳು ಮಾಡ್ಕೋಬೇಕೆನ್ನೋ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಸಿದ್ಧತೆಗಳು ಸಾಗ್ತಿದೆ. ಪ್ರತಿನಿತ್ಯ ಕೆಲಸದ ನಿಮಿತ್ತ ಜನ ಓಡಾಡ್ತಾರೆ, ಶಾಲಾ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲಾದರೂ ಸಾರಿಗೆ ನೌಕರರು ಕಂಪ್ಲೀಟ್ ಆಗಿ ಅನಿರ್ದಿಷ್ಟಾವಧಿ ಮುಷ್ಕರ ಎಲ್ಲಾದರೂ ಕೈಗೊಂಡ್ರು ಅಂತಂದ್ರೆ ಅದರಿಂದ ಸಂಚಾರ ವ್ಯವಸ್ಥೆ ಸುಗಮವಾಗಿ ಸಾಗಬೇಕು, ಯಾರಿಗೂ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಟಕ್ಕರ್ ಕ್ರಮವನ್ನು ಕೈಗೊಳ್ತಿದ್ದಾರೆ. ಅಂದ್ರೆ ಎಲ್ಲಾದರೂ ಅವ್ರು ಮುಷ್ಕರ ಮಾಡಿದ್ರೆ ನೆಕ್ಸ್ಟ್ ಪ್ಲಾನ್ ಬಿ ಏನು ಮಾಡ್ಕೋಬೇಕು, ನಾವು ಸಿದ್ಧವಾಗಿರಬೇಕು ಅನ್ನುವಂಥ ಕ್ರಮಕ್ಕೂ ಮುಂದಾಗಿ ಸಚಿವರ ಜೊತೆ ಮತ್ತೆ ನಾಳೆ ಕೂಡ ಒಂದು ಹೈ ವೋಲ್ಟೇಜ್ ಸಭೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆ ನಿಟ್ಟಿನಲ್ಲಿ ಐಟಿ ವಲಯಕ್ಕೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನು ನೀಡುವುದಕ್ಕೆ ಮುಂದಾಗಿರೋದು. ಶಾಲಾ ಮಕ್ಕಳಿಗೆ ತೊಂದರೆ ಆಗದಂತೆ ಒಂದಿಷ್ಟು ಬದಲಿ ವ್ಯವಸ್ಥೆ ಮಾಡ್ಕೊಂತಿದ್ದಾರೆ. ಹಾಲಿ ಮೆಟ್ರೋ ರೈಲುಗಳ ಸಂಚಾರ ಸಂಖ್ಯೆಯನ್ನ ಹೆಚ್ಚಿಸೋದು. ಬಸ್ ಇಲ್ಲ ಅಂತಂದ್ರೆ ಮೆಟ್ರೋ ಹತ್ತ ಹೋಗ್ತಾರೆ. ಸೊ ಅಲ್ಲೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆಗೆ ಪ್ಲಾನ್ ಮಾಡ್ಕೊಂತಿದ್ದಾರೆ. ಆಯಾ ಜಿಲ್ಲಾಧಿಕಾರಿ ಎಸ್ಪಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಬೆಂಗಳೂರು ಸಿಟಿ ಒಳಗೆ ಖಾಸಗಿ ಬಸ್ ಸಂಚಾರಕ್ಕೆ ಅವಕಾಶ ಕೊಡಬೇಕು. ಯಾಕಂದ್ರೆ ನಮ್ಗೆ ಗೊತ್ತು ಅನೇಕ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ಗಳಿದೆ ಖಾಸಗಿ ಬಸ್ಗಳ ಓಡಾಟಕ್ಕೆ. ಎಲ್ಲಾದರೂ ಸಾರಿಗೆ ನೌಕರರು ಈ ರೀತಿಯಾಗಿ ಮುಷ್ಕರಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಬಸ್ನಲ್ಲಿ ವ್ಯವಸ್ಥೆಗಳು ಅವ್ಯವಸ್ಥೆ ಆಗಿಬಿಡುತ್ತೆ, ಓಡಾಟಕ್ಕೆ ಸಮಸ್ಯೆ ಆಗುತ್ತೆ. ಕೆಲಸಕ್ಕೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಮಕ್ಕಳು ಶಾಲೆಗೆ ಹೋಗ್ತಾರೆ, ಅನೇಕ ಕಡೆ ಲಕ್ಷಾಂತರ ಜನ ಓಡಾಡ್ತಾರೆ. ಇಲ್ಲೆಲ್ಲೂ ಕೂಡ ಸಮಸ್ಯೆ ಆಗಬಾರ್ದು, ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಮುಷ್ಕರಕ್ಕೆ ಕೌಂಟರ್ ಪ್ಲಾನ್ ಸಿದ್ಧ ಮಾಡ್ಕೊಂತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈಗ ಬಹಳ ಪ್ರಮುಖವಾಗಿ ಸಾರಿಗೆ ನೌಕರರ ಬೇಡಿಕೆ ಏನು? ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸೋದ್ರಲ್ಲಿ ಯಾಕೆ ಇಷ್ಟೊಂದು ಹಿಂದೇಟ್ ಆಗ್ತಿದೆಯಾ, ಅಥವಾ ಸರ್ಕಾರದ ಲೆಕ್ಕಾಚಾರಗಳು ಏನಿದೆ, ಯಾಕೆ ಸಂಧಾನ ಸಭೆಗಳು ವಿಫಲ ಆಗ್ತಿದೆ ಅಂತ? ಎಸ್ ಅಖಿಲೇಶ್, ಪ್ರಮುಖವಾಗಿ ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಅನೇಕ ಬೇಡಿಕೆಗಳು ಅಂತ ಹೇಳಿದ್ರೆ ವೇತನ ಆಗಿರಬಹುದು, ಕಾಯಂ ನೇಮಕಾತಿಗಳಾಗಿರ್ಬಹುದು, ಈ ರೀತಿಯಂತಹ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ಈಗಾಗಲೇ ಮುಷ್ಕರಕ್ಕೆ ಕರೆಯನ್ನ ನೀಡಿರುವಂತದ್ದು. ಸತತ 4 ಬಾರಿ ಸಭೆಯನ್ನ ನಡೆಸಲಾಗಿದೆ. ಈ ಹಿಂದೆ 2 ಸಿಎಂ ಜೊತೆ ನಡೆಸಿರುವಂತಹ ಸಭೆಗಳು ಅರ್ಧದಲ್ಲೇ ನಿಂತಿರುವಂತದ್ದು, ಮತ್ತೆ ಸಾರಿಗೆ ಇಲಾಖೆಯ ಜೊತೆಯಲ್ಲಿ ನಡೆಸಿದಂತಹ ಸಭೆಗಳು ಕೂಡ ಅರ್ಧದಲ್ಲೇ ನಿಂತಿರುವಂತದ್ದು. ಪ್ರಮುಖವಾಗಿ ಸಾರಿಗೆ ಇಲಾಖೆ ಆಗಿರ್ಬಹುದು ಅಥವಾ ಸಿಎಂ ಆಗಿರ್ಬಹುದು, ಸಾರಿಗೆ ನೌಕರ
ಒಂದಿಷ್ಟು ಮನವೊಲಿಸುವಲ್ಲಿ ವಿಫಲ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಗೆ ಈಗ ಟೆನ್ಷನ್ ಶುರುವಾಗಿದೆ. ಪ್ರಮುಖವಾಗಿ ಇದರಿಂದಾಗಿ ಯಾವುದೇ ರೀತಿಯಾಗಿ ಬಸ್ಸುಗಳು ಅಥವಾ ವಾಹನಗಳು ರಸ್ತೆಗೆ ಇಳಿಯೋದಿಲ್ಲ. ಇದೇ ಮಂಗಳವಾರ ಎಲ್ಲಾ ಸಾರಿಗೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಸ್ಸುಗಳು ಸ್ತಬ್ಧ ಆಗುವಂತದ್ದು. ಇದರಿಂದಾಗಿ ಈಗ ಸಾರಿಗೆ ಇಲಾಖೆಯಲ್ಲಿ ಒಂದೆಡೆ ಟೆನ್ಷನ್ ಶುರುವಾಗಿದೆ. ಅದಕ್ಕೆ ಪರ್ಯಾಯ ಮಾರ್ಗಗಳನ್ನ ಮಾಡೋದಿಕ್ಕೆ ಸಾರಿಗೆ ಇಲಾಖೆ ಪ್ಲಾನ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇದೀಗ ಸಾರಿಗೆ ಇಲಾಖೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಕೂಡ ಬರೆದಿರುವಂತದ್ದು. ಖಾಸಗಿ ಬಸ್ಗಳು ಏನಿದೆ, ಸಿಟಿ ಔಟ್ಸ್ಕರ್ಟ್ಸ್ ಗಳಲ್ಲಿ ಸೇವೆಯನ್ನ ಸಲ್ಲಿಸುವಂತಹ ಖಾಸಗಿ ಬಸ್ಗಳನ್ನ ಸಿಟಿಯ ಒಳಭಾಗದಲ್ಲಿ ಓಡಿಸ್ಲಿಕ್ಕೆ ಅನುಮತಿಯನ್ನ ನೀಡಬೇಕು. ಏನು ಸರ್ಕಾರಿ ಬಸ್ಗಳ ಜಾಗದಲ್ಲಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಏನು KSRTC ಗಳು ಏನು ಓಡಾಡ್ತವೆ ಆ ಒಂದು ಜಾಗದಲ್ಲಿ ಖಾಸಗಿ ಬಸ್ಗಳಿಗೆ ಅವಕಾಶವನ್ನ ಕಲ್ಪಿಸಬೇಕು. ಅದೇ ರೀತಿಯಾಗಿ IT ಎಂಪ್ಲಾಯೀಸ್ ಗಳಿಗೆ ಕೂಡ ಈಗಾಗಲೇ ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು, ವರ್ಕ್ ಫ್ರಮ್ ಹೋಮ್ ನೀಡುವಂತೆ, ಮತ್ತೆ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಂತೆ ನೋಡ್ಕೊಳ್ಳಿಕ್ಕೆ ಈಗಾಗಲೇ ಪತ್ರದ ಉಲ್ಲೇಖವನ್ನ ಮಾಡಿರುವಂತದ್ದು. ಇದರಿಂದಾಗಿ ಸರ್ಕಾರವೇ ಸಾರಿಗೆ ನೌಕರರ ಪಾಲಿಗೆ ಟ್ರಬಲ್ ಶೂಟರ್ ಆಗ್ತಾ ಇದೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಇದರಿಂದಾಗಿ ಮುಷ್ಕರ ಯಶಸ್ವಿ ಆದ್ರೂ ಕೂಡ, ವಾಹನಗಳು ಸ್ತಬ್ಧ ಆದ್ರೂ ಕೂಡ ಅದಕ್ಕೆ ಬೇಕಾಗಿರುವಂತಹ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ ಸಾರಿಗೆ ಇಲಾಖೆ ಈಗಾಗಲೇ ಪತ್ರವನ್ನ ಬರೆದಿರುವಂತದ್ದು. ಆದ್ರೆ CM ಜೊತೆ ನಡೆಸುವಂತಹ ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನಗಳು ಬರುತ್ತೆ, ನಾಳೆ CM ಒಂದು ಮ್ಯಾರಥಾನ್ ಸಭೆಯನ್ನ ಮಾಡ್ಲಿಕ್ಕಿದ್ದಾರೆ. ಈ ಒಂದು ಮ್ಯಾರಥಾನ್ ಸಭೆಯಲ್ಲಿ ಅವರ ಕುಂದುಕೊರತೆಗಳನ್ನ ಚರ್ಚಿಸಿ ಇದಕ್ಕೆ ಬೇಕಾದಂತಹ ಪರಿಹಾರ ಕೊಡುವಂತಹ ಚಿಂತನೆಗಳನ್ನ ನಡೆಯುತ್ತೆ. ಆದ್ರೆ ಆ ಒಂದು CM ಸಭೆ ಯಶಸ್ವಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ 2 ಬಾರಿ ನಡೆಸಿದಂತಹ CM ಸಭೆ ಏನಿದೆ ಅದು ಅರ್ಧದಲ್ಲೇ ಮೊಟಕುಗೊಂಡಿತ್ತು. CM ಅವರು ಹೇಳಿದಂತಹ ಒಂದಿಷ್ಟು ಮಾತುಗಳಿಗೆ ಮತ್ತೆ ಒಂದಿಷ್ಟು ಕಂಡೀಷನ್ಗಳಿಗೆ ಸಾರಿಗೆ ನೌಕರರು ಒಪ್ಪಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ಮೊಟಕುಗೊಂಡಿತ್ತು. ಇದರಿಂದಾಗಿ ನಾಳೆಯ ಸಭೆ ಮಹತ್ವದ ಸಭೆ ಆಗ್ಲಿಕ್ಕಿರುವಂತದ್ದು. ಒಂದೆಡೆ CMಗೆ ಸಾರಿಗೆ ಇಲಾಖೆ ಪತ್ರವನ್ನ ಬರೆದು ಟ್ರಬಲ್ ಶೂಟ್ ಮಾಡ್ಲಿಕ್ಕೆ ಸಿದ್ಧ ಆಗಿದ್ರೆ, ಇತ್ತ CM ಸಭೆಯನ್ನ ಕರೆದಿದ್ದಾರೆ. ಸಾರಿಗೆ ನೌಕರರು ಇದಕ್ಕೆ ಒಪ್ಕೋತಾರ ಅನ್ನೋದ್ರ ಮೇಲೆ ಈ ಒಂದು ಪತ್ರಕ್ಕೆ ಕೂಡ ಮಾನ್ಯತೆ ಸಿಗ್ಲಿಕ್ಕಿರುವಂತದ್ದು. ಈ ಒಂದು ಪತ್ರದ ಆಧಾರದ ಮೇಲೆ ಸಾರಿಗೆ ಇಲಾಖೆ ಆಗಿರ್ಬೋದು ಮತ್ತೆ ಸರ್ಕಾರ ಆಗಿರ್ಬೋದು ಯಾವ ಜೊತೆಲಿ ಈಗ ಬಹಳ ಪ್ರಮುಖವಾಗಿ ಗೊತ್ತಾಗ್ತಿರೋದು, ಈಗ ಸಾರಿಗೆಯ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೈ ಹಾಕಿರುವಂತದ್ದು. ಬಟ್ ಸರ್ಕಾರ ಈಗ ಅದಕ್ಕೆ ಕೌಂಟರ್ ಎನ್ನುವಂತೆ ಇತರ ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಕಂಡುಕೊಳ್ತಿದೆ. ಎಷ್ಟು ದಿನದವರೆಗೆ ಇದನ್ನು ಮಾಡ್ತಾರೆ? ಎಂಡ್ ಆಫ್ ದ ಡೇ ಒಂದು ಕನ್ಕ್ಲೂಷನ್ ಬರಬೇಕಲ್ಲ, ಯಾಕೆ ಇಷ್ಟೊಂದು ಮೀನಮೇಷ ಎಣಿಸ್ತಿದ್ದಾರೆ ಅಂತ? ಎಸ್, ಖಂಡಿತವಾಗಿಯೂ ಅಖಿಲೇಶ್. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಹಿಂದೆ ಕಳೆದ 4-5 ತಿಂಗಳ ಹಿಂದೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ನಡೆಸಿದ್ರು. ಮತ್ತೆ ಪದೇ ಪದೇ ಅದೇ ಪ್ರತಿಭಟನೆಗಳನ್ನ ನಡೆಸ್ತಾನೆ ಬರ್ತಾ ಇದ್ದಾರೆ. CM ಪ್ರತಿ ಬಾರಿ ಕೂಡ ಇವರನ್ನ ಕರೆದು ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದು ಕಡೆಗೆಲ್ಲ ಪ್ರತಿ ಬಾರಿ ಮನವೊಲಿಸುವಂತಹ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ದಾರೆ ಹೊರತಾಗಿ ಅದನ್ನ ಹೊರತುಪಡಿಸಿ ಅವರ ಬೇಡಿಕೆಗಳೇನಿದೆ ಅವುಗಳನ್ನ ನೀಡುವಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರ ಆಗಿರಬಹುದು ಮತ್ತೆ ಸಾರಿಗೆ ಇಲಾಖೆ ಆಗಿರಬಹುದು ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ. ಮತ್ತೆ ಇದರಿಂದಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅನಿರ್ದಿಷ್ಟಾವಧಿ ಮಾಡೋಣ ಅಂತ ಹೇಳಿ ಈಗಾಗಲೇ ಸರ್ಕಾರದ ಎಲ್ಲಾ ನೌಕರರು ಕೂಡ ಸಿದ್ಧ ಆಗಿರುವಂತದ್ದು. ಆದ್ರೆ ಈಗಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಕೈಗೊಂಡ್ರು ಕೂಡ ಆ ಒಂದು ಪರ್ಯಾಯ ವ್ಯವಸ್ಥೆ ಏನಿದೆ ಎಷ್ಟು ದಿವಸದ ಮಟ್ಟಿಗೆ ಅನ್ನೋದು ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನೌಕರರು ಮಾತ್ರ ಹಠ ಬಿಡದಂತೆ ನಾವು ಖಂಡಿತವಾಗಿಯೂ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸ್ತೀವಿ ಅಂತ ಇದ್ದಾರೆ. ಇತ್ತ ನೋಡಿದ್ರೆ ಸಾರಿಗೆ ಇಲಾಖೆ ಖಾಸಗಿ ವಾಹನಗಳನ್ನ ತರಿಸ್ಲಿಕ್ಕೆ ಮುಂದಾಗಿದೆ. ಖಾಸಗಿ ವಾಹನಗಳನ್ನ ರಸ್ತೆಯಲ್ಲಿ ಓಡಿಸ್ಲಿಕ್ಕೆ ಸಿದ್ಧತೆಯನ್ನ ನಡೆಸಿದೆ. ಇದರಿಂದಾಗಿ ಎಲ್ಲ ಒಂದ್ ಕಡೆ ಇದು ಎಲ್ಲ ಒಂದು ಮೀನಾವೇಶಕ್ಕೆ ಮತ್ತೆ ಸಮಸ್ಯೆಗೆ ಉಂಟು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಮುಷ್ಕರಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕದೆ ಹೋದ್ರೆ, ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ಸಾರಿಗೆ ಇಲಾಖೆಗೆ ಮತ್ತೆ ಸರ್ಕಾರಕ್ಕೆ ಕೂಡ ಇದು ತಲೆನೋವು ಆಗುವಂಥದ್ದು. ಯಾಕಂತ ಹೇಳಿದ್ರೆ ನಾಳಿನ ಸಭೆ ಮಹತ್ವದ್ದಾಗಿರುತ್ತೆ. ಅದರಲ್ಲಿ ಏನಾದ್ರೂ CM ಫೈಲ್ ಆದ್ರೆ ಮುಂದಿನ ದಿನಗಳ ಯಾವುದೇ ರೀತಿಯಾಗಿ KSRTC ಬಸ್ಸುಗಳು ಓಡಾಟವನ್ನ ನಡೆಸೋದಿಲ್ಲ. ಆದ್ರೆ ಪ್ರಮುಖವಾಗಿ ಈಗ ಅದಕ್ಕೆ ಪರ್ಯಾಯವಾಗಿ ರಸ್ತೆಗೆ ಇಳಿಲಿಕ್ಕೆ ಮುಂದಾಗಿರುವಂತಹ ಖಾಸಗಿ ವಾಹನಗಳು ಎಷ್ಟು ದಿನ ಓಡುತ್ತೆ ಅನ್ನುವಂತ ಕೂಡ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಅಖಿಲೇಶ್.